ವೇದಗಳು ವೇದಗಳಲ್ಲಿ ಸಮಸ್ತ ಪ್ರಾಣಿ ಸಂಕುಲಕ್ಕೆ ಆಗುವಂತಹ ದುರಿತಗಳನ್ನು ನಿವಾರಣೆ ಮಾಡುವುದಕ್ಕೂ ಬೇಕಾದಂತಹ ಸೌಲಭ್ಯಗಳನ್ನು ಪಡೆಯುವುದಕ್ಕೂ ಮಾರ್ಗಗಳನ್ನು ನೀಡಲಾಗಿದೆ. ಅನುಸರಿಸಬೇಕಾದಂತಹ ಮಾರ್ಗಗಳನ್ನು ನೀಡಲಾಗಿದೆ. ಇದು ಎರಡು ವಿಧವಾಗಿ ವಿಭಾಗಿಸಲ್ಪಟ್ಟಿದೆ. ಸಗುಣೋಪಾಸನೆ, ನಿರ್ಗುಣೋಪಾಸನೆ ಎಂಬುದಾಗಿ. ಸಗುಣೋಪಾಸನೆ ಎಂಬುದು ನಾವು ನಮ್ಮಿಂದ ಕಲ್ಪಿಸಲಾಗದ ಅಥವಾ ಕಲ್ಪನೆಗೆ ಅತೀತವಾದಂತಹ ದೇವರುಗಳನ್ನು ಮೂರ್ತಿಯನ್ನಾಗಿ ಕಲ್ಪಿಸಿಕೊಂಡು ಮೂರ್ತಿ ಪೂಜೆ ಎಂಬುದಾಗಿ. ಈ ಮೂರ್ತಿ ಪೂಜೆ ಎಂಬುದನ್ನು ಇತಿಹಾಸಗಳು, ಪುರಾಣಗಳು ಪುಷ್ಟೀಕರಿಸಿ ಇದನ್ನು ಯಜ್ಞವಾಗಿ ನಾವು ಅನುಸರಿಸಬೇಕಾದಾಗ ಸ್ಮಾರ್ತ ಅಂದರೆ ಸ್ಮೃತಿಗಳನ್ನು ಅನುಸರಿಸಿ ನಾವು ಒಂದು ವಿಭಾಗವನ್ನು ಮಾಡಿಕೊಂಡಿದ್ದೇವೆ. ಹಲವಾರು ಸ್ಮೃತಿಗಳಿದೆ. ತದನುಸಾರವಾಗಿ ನಾವು ಪ್ರತಿನಿತ್ಯ ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ದುರ್ಗಾ ಹೋಮ, ಚಂಡೀ ಹೋಮ ಮತ್ತು ನಮ್ಮ ಸಂಸ್ಕಾರಗಳಿಗೆ ಬೇಕಾದಂತಹ ಯಜ್ಞ ಹವನಗಳನ್ನು ಮಾಡುವಂತಹ ಪದ್ಧತಿ ತುಂಬ ಪ್ರಚಲಿತದಲ್ಲಿದೆ, ಎಲ್ರಿಗೂ ಪರಿಚಯವಾಗಿದೆ. ಇದಕ್ಕಿಂತ ಸ್ವಲ್ಪ ಮೇಲ್ಪಟ್ಟ ಪಂಕ್ತಿ ನೋಡಿದ್ರೆ ಅದು ನಿರ್ಗುಣೋಪಾಸನೆ ಅಂತ. ವೇದದಿಂದ ಪ್ರತ್ಯಕ್ಷವಾಗಿ ಹೇಳಲ್ಪಟ್ಟಂತಹ ವೇದಗಳೇ ನೇರವಾಗಿ ಅನುಷ್ಠಾನ ಮಾಡಲು ಮಾರ್ಗಸೂಚಿಯನ್ನು ಹಾಕಿಕೊಟ್ಟಂತಹ ಯಜ್ಞಗಳು ಶ್ರೌತ ಯಜ್ಞ ಎಂಬುದಾಗಿ ಹೇಳಲ್ಪಡುತ್ತವೆ. ಶ್ರೌತ, ಸ್ಮಾರ್ತ ಎಂಬುದಾಗಿ. ಈ ಶ್ರೌತ ಯಜ್ಞಗಳೇ ಯುಗ ಯುಗಾಂತರಗಳಿಂದಲೂ ನಿರ್ಗುಣೋಪಾಸನೆ ಎಂಬ ವಿಭಾಗದಲ್ಲಿ ಅನುಸರಿಸಲ್ಪಡ್ತಾ ಇವೆ. ತದನುಸಾರವಾಗಿ ಅದನ್ನು ಅನುಷ್ಠಾನ ಮಾಡಬೇಕಾದವರು ಅಗ್ನಿಹೋತ್ರಿಗಳು ಎಂಬುದಾಗಿ ಅವರನ್ನು ಕರೆಯಲಾಗತ್ತೆ. ನಿತ್ಯವೂ ಎರಡೂ ಹೊತ್ತು ಮನೆಯಲ್ಲಿ ಯಜ್ಞೇಶ್ವರನನ್ನು ಆರಾಧಿಸಿ ತನ್ಮೂಲಕವಾಗಿ ಲೋಕಕ್ಷೇಮಕ್ಕಾಗಿಯೇ ಯಜ್ಞಯಾಗಗಳನ್ನು ಅನುಷ್ಠಾನ ಮಾಡುವಂತಹ ಯಾವ ಮಾರ್ಗ ಇದೆಯೋ ಅದು ಶ್ರೌತ ಯಜ್ಞ ಎಂಬುದಾಗಿ ಹೇಳಲ್ಪಡುತ್ತದೆ. ಶ್ರೌತ ಯಜ್ಞಗಳಲ್ಲೂ ಪ್ರಕೃತಿ ಇಷ್ಟಿ, ಪ್ರಾಕೃತಿಕವಾಗಿ ಕರ್ತವ್ಯ ದೃಷ್ಟಿಯಿಂದ ಮಾಡುವಂತಹ ಯಜ್ಞಗಳಿಗೆ ಪ್ರಕೃತಿ ಇಷ್ಟಿ ಎಂಬುದಾಗಿ ಹೆಸರು. ಇಷ್ಟಂ ತದಾತಿ, ಏನು ಇಷ್ಟವಿದೆಯೋ ಅದನ್ನು ಕೊಡುವಂತಹದ್ದು ಇಷ್ಟಿ ಯಾಗ. ಕಾಮ್ಯ ಇಷ್ಟಿ ಮಾನವ ಸಂಕುಲಕ್ಕೆ, ಪ್ರಕೃತಿಗೆ ಆವಾಗ ಬೇಕಾದಂತಹ ಕೆಲವು ವಿಷಯಗಳನ್ನು ಪಡೆಯುವುದಕ್ಕಾಗಿ, ಉಪಭೋಕ್ತೃತ್ವಕ್ಕಾಗಿ ಮಾಡುವಂತಹ ಇಷ್ಟಿಗಳನ್ನು ಕಾಮ್ಯ ಇಷ್ಟಿ ಎಂಬುದಾಗಿ ನಾವು ಕರೆಯುತ್ತೇವೆ. ಅದು ವಿಭಾಗಿಸಲಾಗಿದೆ. ನಾವು ರಾಜಮಾರ್ಗದಲ್ಲಿ ಹೋಗುವಾಗ ಯಾವ ಸೌಲಭ್ಯಗಳಿರುತ್ತೋ, ತಲುಪಬೇಕಾದಂತಹ ಗುರಿ ನಿರ್ದಿಷ್ಟವಾಗಿ ಖಂಡಿತವಾಗಿ ನಾವು ತಲುಪುತ್ತೇವೆ ಎಂಬಂತಹ ಒಂದು ಲಕ್ಷ್ಯವಿರುತ್ತೋ, ತದ್ವತ್ ಶ್ರೌತಯಜ್ಞಗಳಿಂದ ಆಗುವಂತಹ ಫಲ ವೇದವೇ ನೇರ ನಿರ್ದಿಷ್ಟ ಮಾಡಿರೋದ್ರಿಂದ, ನಮ್ಮ ಕಲ್ಪನೆಗೆ ಒಳಪಟ್ಟದ್ದಲ್ಲದ್ದರಿಂದ, ಋಷಿಗಳ ಮಾರ್ಗಸೂಚಿಯ ಪ್ರಕಾರ ಮಾಡುವುದರಿಂದ ಇದಕ್ಕೆ ತುಂಬಾ ಗೌರವ ಜಾಸ್ತಿ, ಬೆಲೆ ಜಾಸ್ತಿ. ಈ ಯಜ್ಞಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಮಾಡ್ತಾ ಇರುವಂತಹ ಅಗ್ನಿಹೋತ್ರಿಗಳನ್ನು ಕರೆಸಿ ಈ ರಜತ ಮಹೋತ್ಸವದಲ್ಲಿ, ವೇದನಾದ ಮಹೋತ್ಸವದಲ್ಲಿ 8-9 ದಿನಗಳ ಕಾಲ ಕಾಮ್ಯೇಷ್ಟಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಒಂದೊಂದು ದಿನ ಒಂದೊಂದು ಕಾಮ್ಯವನ್ನು ಅಂದರೆ ಇಷ್ಟಾಪೂರ್ತವನ್ನು ಅನುಸರಿಸಿಕೊಂಡು ಈ ಯಜ್ಞಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಸ್ಮಾರ್ತ ಯಜ್ಞಗಳು ಎಲ್ರಿಗೂ ಪರಿಚಯವಾಗಿದೆ. ಈ ಶ್ರೌತ ಯಜ್ಞಗಳು ಹಲವಾರು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ನೋಡಿದವರೂ ಇಲ್ಲ. ಕೆಲವರು ಸ್ವಲ್ಪ ತಿಳ್ಕೊಂಡವರು ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಿಕ್ಕೂ ಅನುಕೂಲವಾಗಲಿ ಎಂಬ ಕಾರಣದಿಂದ
ಕಲ್ಯಾಣಪುರಿ ವೈದಿಕ ಸಭಾವು ಈ ವೇದನಾಥ ಮಹೋತ್ಸವದಲ್ಲಿ ಈ ಶ್ರೌತ ಯಜ್ಞಗಳಿಗೆ ಜಾಗ ಕಲ್ಪಿಸಿಕೊಟ್ಟು ಅಗ್ನಿಹೋತ್ರಿಗಳನ್ನು ಬರಮಾಡಿಕೊಂಡು ಅವರ ಮೂಲಕ ಲೋಕಕ್ಷೇಮಕರವಾದಂತಹ ಶ್ರೌತ ಯಜ್ಞವನ್ನು ಮಾಡಲಿಕ್ಕೆ ಅನುಷ್ಠಾನ ಮಾಡುವುದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸನಾತನ ಧರ್ಮೀಯರು, ವೇದಾಭಿಮಾನಿಗಳು ಶ್ರೌತ ಯಜ್ಞವನ್ನು ನೋಡಬೇಕು ಎಂಬುದಾಗಿ ಆಸೆ ಪಡುವವರೆಲ್ಲ ನಮ್ಮ ಕಲ್ಯಾಣಪುರಿ ವೈದಿಕ ಸಭಾದ ಆಮಂತ್ರಣ ಪತ್ರಿಕೆಯನ್ನು ಗಮನಿಸಿ ಅದನ್ನು ಅನುಸಾರವಾಗಿ ನಡೆಯುವಂತಹ ಈ ಶ್ರೌತ ಯಜ್ಞಗಳಲ್ಲಿ ಭಾಗವಹಿಸಿ ಆ ಶ್ರೌತ ಯಜ್ಞದ ಒಂದು ಸಾನ್ನಿಧ್ಯವನ್ನು ಉಪಯೋಗಿಸಿಕೊಂಡು ಎಲ್ಲ ಸೌಖ್ಯಗಳನ್ನು ಹಾಗೂ ವೇದಪುರುಷನ ಯಜ್ಞೇಶ್ವರನ ಅನುಗ್ರಹವನ್ನು ಪಡೆಯಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ. ನಮಸ್ಕಾರ.